ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಸಿಂಪಲ್ ಹೆಲ್ತಿ ಡಯಟ್ ಪ್ಲಾನ್ ವಿಡಿಯೋ. ಇಲ್ಲಿ ನಾನು ಮಾಡಿರುವಂತಹ ರೆಸಿಪಿ ಮೊಳಕೆ ಕಾಳುಗಳಿಂದ ತಯಾರಿಸಿದ ಸಲಾಡ್ ರೆಸಿಪಿ ಮತ್ತು ಬೇಳೆಯನ್ನು ಉಪಯೋಗಿಸಿದ ದಾಲನ್ನು ಪ್ರಿಪೇರ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಅನ್ನ ಜೊತೆಗೆ ಮೊಸರು. ಇದು ಒಂದು ಸರಳ ಮತ್ತು ಆರೋಗ್ಯಕರವಾದ ಬ್ಯಾಲೆನ್ಸ್ಡ್ ಮೀಲ್. ಅನ್ನ, ಬೇಳೆ ಸಾರು, ಪ್ರೋಟೀನ್, ಸಲಾಡ್ ಮತ್ತು ಮೊಸರು ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ಒಂದೇ ತಟ್ಟೆಯಲ್ಲಿ ನಮಗೆ ಸಿಗುತ್ತೆ. ಆರೋಗ್ಯಕ್ಕಾಗಿ ದಿನವೂ ಇಂತಹ ಆಹಾರವನ್ನು ಸೇವಿಸಿ. ಸಿಂಪಲಾಗಿ ಮತ್ತು ಕ್ವಿಕ್ಕಾಗಿ ಹೇಗೆಲ್ಲ ಪ್ರಿಪೇರ್ ಮಾಡ್ಕೋಬೋದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮೊದಲಿಗೆ ಇಲ್ಲಿ ನಾನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಗ್ಲಾಸಸ್ ಆಫ್ ವಾಟರ್ನ ಹಾಕ್ಕೊಂಡು ಇದಕ್ಕೆ ಮೊಳಕೆ ಕಟ್ಟಿದ ಕಾಳುಗಳು ಮತ್ತು ಕಡಲೆ ಬೀಜ ಮತ್ತು ಕಾರ್ನನ್ನು ನಾವು ಫಸ್ಟು ಬೇಯಿಸ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಸ್ಟೀಮರ್ ಏನಾದರೂ ಇದ್ದರೆ ನೀವು ಸ್ಟೀಮರ್ ಮುಖಾಂತರ ಇದನ್ನು ಸ್ಟೀಮ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಕಾಳುಗಳು ಎಲ್ಲ ನಾವು ಕುಕ್ ಮಾಡ್ಕೋಬೋದು. ಒಂದು 5 ನಿಮಿಷ ಕಾಲ ನಾವು ಕುಕ್ ಮಾಡಿಕೊಂಡ್ರೆ ಅದು ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು 5 ನಿಮಿಷ ಕಾಲ ಕುದಿಸ್ಕೋಬೇಕಾಗುತ್ತೆ. ನಂತರ ಇಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಬೇಕಾಗಿರುವಷ್ಟು ತೊಗರಿಬೇಳೆನ ಹಾಕ್ಕೊಂಡು ಅದಕ್ಕೆ ಒಂದು 2 ಟೊಮ್ಯಾಟೊ ಮತ್ತು 1 ಈರುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಾಂಬಾರು ಪೌಡರ್ ಮತ್ತು ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕು ಅಂತಂದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 3 ರಿಂದ 4 ವಿಸಿಲ್ ಆಗುವಷ್ಟು ನಾವು ತರಿಸ್ಬೇಕಾಗುತ್ತೆ. ಗೈಸ್, ಮೊಳಕೆ ಕಟ್ಟಿದ ಸಲಾಡ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದ ನಮಗೆ ಬೇಕಾಗಿರುವಂತಹ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲನೂ ಸಿಗುತ್ತೆ. ಡಯಟ್ ಮಾಡೋರಿಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ದಾಲ್ ಸಹ ಅಷ್ಟೇ, ದಾಲಿಂದ ನಮಗೆ ಬೇಕಾಗಿರುವ ಪ್ರೋಟೀನ್ ಅನ್ನೋದು ಸಿಗುತ್ತೆ. ವೆಜ್ ಲವರ್ಸ್ ಎಲ್ಲ ದಾಲ್ ತುಂಬಾ ಒಳ್ಳೆಯದು. ದಿನದಲ್ಲಿ ಒಮ್ಮೆ ಆದರೂ ಸೇವಿಸಬೇಕು. ನೀವಿಲ್ಲಿ ನೋಡ್ಬೋದು ಗೈಸ್, ಪ್ರೆಷರ್ ಹೋದ ನಂತರ ನಾನು ಇಲ್ಲಿ ನೋಡಿಸಿದ್ದೀನಿ. ಟೊಮ್ಯಾಟೊ, ಈರುಳ್ಳಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ. ವಾಟರ್ನ ಸಪ್ರೇಟ್ ಮಾಡಿ ಇನ್ನೊಮ್ಮೆ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ರುಚಿ ಅನ್ನೋದು ಇನ್ನೂ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ. ನಂತರ ಇಲ್ಲಿ ನಾನು ಒಗ್ಗರಣೆಗೋಸ್ಕರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ 1 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು, ಜೀರಿಗೆ ಸಹ ಲೈಟಾಗಿ ಸಿಡಿದ ನಂತರ ಇದಕ್ಕೆ ಬೇಕಾಗಿರುವಂತಹ ಈರುಳ್ಳಿ ಮತ್ತು ಜಜ್ಜಿ ಇಕ್ಕಿರುವಂತಹ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಒಣಗಿರೋ ಮೆಣಸಿನ್ಕಾಯಿನ ಹಾಕ್ಕೊಂಡು 1-2 ನಿಮಿಷ ಕಾಲ ನಾವು ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ. ನೀವು ಇಲ್ಲಿ ನೋಡ್ಬೋದು, ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ದಾಲ್, ಅದಕ್ಕೆ ನಾವು ಮಿಶ್ರಣವನ್ನು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ದಾಲ್ ಅನ್ನೋದು ರೆಡಿ ಆಗುತ್ತೆ. ಹಾಗೆ ನಾವು ಮೊಳಕೆ ಕಾಳುಗಳನ್ನು ಬೇಯೋಕ್ಕೆ ಬಿಟ್ಟಿದ್ವಲ್ಲ, ಅದು ಸಹ ಇಲ್ಲಿ ಕುಕ್ ಆಗಿದೆ. ವಾಟರ್ನೆಲ್ಲ ಸ್ಟ್ರೈನ್ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನಾವು ಈಗ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ನ ಇಟ್ಕೊಂಡಿದ್ದೀನಿ, ಮಿಕ್ಸಿಂಗ್ ಬೌಲ್. ಇದಕ್ಕೆ ಬೇಯಿಸಿ ಇಟ್ಕೊಂಡಿರುವಂತಹ ಸ್ಪ್ರೌಟ್ಸ್ ಮತ್ತು ಬೇಯಿಸಿ ಇಟ್ಕೊಂಡಿರುವಂತಹ ಕಾರ್ನ್ ಅದನ್ನು ಸಹ ಹಾಕ್ಕೊಂಡು, ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಮತ್ತು ಟೊಮ್ಯಾಟೊನ ಹಾಕ್ಕೊಂಡು, ನಂತರ ಇದಕ್ಕೆ ಸ್ವಲ್ಪ ಸೌತೆಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಿದ್ದೀನಿ. ನಿಮಗೆ ಇಷ್ಟಕ್ಕೆ ತಕ್ಕಂಗೆ ನೀವು ಆ್ಯಡ್ ಮಾಡ್ಕೋಬೋದು ವೆಜ್ಜೀಸ್ ಅನ್ನೋದು. ನಂತರ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಹಾಗೆ ನಿಂಬೆ ಹಣ್ಣಿನ ರಸ ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ. ಅಷ್ಟೇ ಗೈಸ್, ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು. ಅಷ್ಟೇ ಗೈಸ್, ನಾನೀಗ ಸರ್ವ್ ಮಾಡ್ಕೊತಿದ್ದೀನಿ. 1 ಬೌಲ್ ಆಗುವಷ್ಟು ರೈಸ್ನ ತೊಗೊಂಡಿದ್ದೀನಿ.
ಅನ್ನದಿಂದ ನಮಗೆ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಸಿಗುತ್ತೆ. ಎನರ್ಜಿ ಗೀವಿಂಗ್ ಫುಡ್ ಅಂತಲೇ ಹೇಳ್ಬೋದು. ಅದು ಸಹ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರ್ಬೋಹೈಡ್ರೇಟ್ಸ್ನ ತೊಗೊಂಡಿದ್ದೀನಿ. ಹಾಗೆ ದಾಲ್ ಮುಖಾಂತರ ನಮಗೆ ಪ್ರೋಟೀನ್ ಅನ್ನೋದು ಸಿಗುತ್ತೆ, ಹಾಗೆ ವಿಟಮಿನ್ ಸಿಗುತ್ತೆ. ಸ್ಪ್ರೌಟ್ಸಿಂದನೂ ಅಷ್ಟೇ ನಮಗೆ ಪ್ರೋಟೀನ್ಸ್ ಅನ್ನೋದು ಸಿಗುತ್ತೆ, ವಿಟಮಿನ್ಸ್ ಅನ್ನೋದು ಸಿಗುತ್ತೆ. ಮತ್ತು ಮೊಸರನ್ನು ತೊಗೊಂಡಿದ್ದೀನಿ. ಈಗ ಕರೆಕ್ಟಾಗಿ ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿದೆ. ಕರ್ಡಿಂದ ನಮಗೆ ಬೇಕಾಗಿರುವಂತಹ ಕ್ಯಾಲ್ಶಿಯಂ ಸಿಗುತ್ತೆ ಮತ್ತು ಹಾರ್ಟ್ ಹೆಲ್ತ್ಗೂ ಸಹ ತುಂಬಾ ಉಪಯುಕ್ತ. ಈ ರೀತಿ ಒಮ್ಮೆ ಆದರೂ ದಿನದಲ್ಲಿ ಸೇವಿಸಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ, ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋಸ್. ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು. ಬಾಯ್ ಬಾಯ್.